ಕಾರವಾರದ ಸ್ಟಾರ್ ಚಾಯ್ಸ್ ನೃತ್ಯ ಕಲಾ ಅಕಾಡೆಮಿ ಆಯೋಜಿಸಿದ ಕಡಲ ಉತ್ಸವ ಅಂಗವಾಗಿ ನಗರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಭಾನುವಾರ ಬೀಚ್ ಮ್ಯಾರಥಾನ್ ಸ್ಪರ್ಧೆ ನಡೆಯಿತು. ಆಶಾನಿಕೇತನ ಕಿವುಡ ಮತ್ತು ಮೂಕಮಕ್ಕಳ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಲೆನೆಟಾ ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಟಾಗೋರ್ ಕಡಲ ತೀರದ ಪ್ರವೇಶ ದ್ವಾರದ ತೀರದಿಂದ ಆರಂಭವಾದ ಮ್ಯಾರಥಾನ್ ಕೋಡಿ ಭಾಗದವರೆಗೆ ಸಾಗಿ ಬಳಿಕ ಸ್ವಸ್ಥಾನದಲ್ಲಿ ಮುಕ್ತಾಯಗೊಂಡಿತು. ಕಾರವಾರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 250ಕ್ಕೂ ಹೆಚ್ಚು ಮ್ಯಾರಥಾನ್ ಪಟುಗಳು ಭಾಗವಹಿಸಿದ್ದರು. ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಆಯೋಜಿಸಲಾಗಿತ್ತು. ಸುಮಾರು 5 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. ಚಿಕ್ಕ ಮಕ್ಕಳು, ಹಿರಿಯ ನಾಗರಿಕರು ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಬಹುಮಾನ ನೀಡಲಾಯಿತು. ಪುರುಷರ ವಿಭಾಗದಲ್ಲಿ ನಾಗರಾಜ್ ಹೊನ್ನಪ್ಪ ನಾಯ್ಕ್ ಪ್ರಥಮ, ಕಾರ್ತಿಕ್ ಆರ್ ನಾಯ್ಕ್ ದ್ವಿತೀಯ, ಸೋಹಂ ಎಸ್ ಮಾಜಾಳಿಕರ್ ತೃತೀಯ ಸ್ಥಾನವನ್ನ ಪಡೆದುಕೊಂಡರೆ ನಂತರದ ಸ್ಥಾನವನ್ನ ಜೋಸೆಫ್ ಎಸ್ ಸಿದ್ದಿ, ಮಯೂರ್ ಎಚ್ ಕೆ, ಸಾಹಿಲ್ ಎಂ ನಾಯ್ಕ್, ಶಿವ ರಘುನಾಥ್, ಕೃತಿಕ್ ಕೆ ನಾಯ್ಕ್ ಪಡೆದುಕೊಂಡರು. ಮಹಿಳೆಯರ ವಿಭಾಗದಲ್ಲಿ ಬಿಂದು ಎಸ್ ಹಿರೇಮಠ್ ಪ್ರಥಮ, ಪೂರ್ವಿ ಟಿ ಹರಿಕಂತ್ರ ದ್ವಿತೀಯ, ಅಹೇನಾರ್ ಶೇಖ್ ತೃತೀಯ ಪಡೆದುಕೊಂಡರು. ನಂತರದ ಸ್ಥಾನವನ್ನ ರಿಧಿಮಾ ವಿ ಪಾವಸ್ಕರ್, ಟಿ ದಿವ್ಯಾ, ತೇಜಸ್ವಿನಿ ಇ ಗೌಡ, ಸ್ವಾತಿ ಗೌಡ, ಸಾಮಲಿ ಮಹಲೆ ಪಡೆದುಕೊಂಡರು. ಮ್ಯಾರಥಾನ್ ಕಾರ್ಯಕ್ರಮವನ್ನ ಕ್ರೀಡಾ ತರಬೇತುದಾರ ಪ್ರಕಾಶ್ ರೇವಣ್ಕರ್ ಮತ್ತು ಅವರ ತಂಡದವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಉದ್ಯಮಿ ಪ್ರೀತಮ್ ರೇವಣ್ಕರ್, ಆಯೋಜಕರಾದ ರಾಜನ್ ಬಾನಾವಳಿಕರ್, ರೋಹಿದಾಸ್ ಬಾನಾವಳಿಕರ್, ಜ್ಯೋತಿ ನಾಯ್ಕ್, ಕುಮಾರ್ ನಾಯ್ಕ್, ಯಶೋಧ್, ನಿಶಾಂತ್ ನಾಯ್ಕ್, ಪ್ರಕಾಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.